ಎಲ್ಲ ಸಮಯದಲ್ಲೂ ಸಹ ಹೇಳಿದೆ. ಸೊ ಇದನ್ನು 9 ಶೆಡ್ಯೂಲ್ಗೆ ಸೇರಿಸಬೇಕು. ಸಂವಿಧಾನದ 9 ಶೆಡ್ಯೂಲ್ಗೆ, ಉದಾಹರಣೆಗೆ ತಮಿಳುನಾಡಿಗೆ 69% ಇದೆ. 9 ಶೆಡ್ಯೂಲ್ಗೆ ಸೇರಿಸಿದ ಬರೀ ಒಂದೇ ಇಲ್ಲ, ಸುಮಾರು 284-85 ಕಾನೂನುಗಳನ್ನು 9 ಶೆಡ್ಯೂಲ್ಗೆ ಸೇರಿಸಿದ್ದಾರೆ. ಯಾವ ಕಾನೂನು, ಯಾವ ಆ್ಯಕ್ಟು 9 ಶೆಡ್ಯೂಲ್ಗೆ ಸೇರಿಸಿದ್ರು ಅದನ್ನು ಯಾವ ದೇಶದ ಯಾವ ಹೈಕೋರ್ಟು, ಯಾವ ಸುಪ್ರೀಂ ಕೋರ್ಟು ಸ್ಟೇ ಮಾಡಿದೆ. ಸೊ ಈಗ ಇದನ್ನು ಏನಾಗಿದ್ದಾರೆ, ಹೈಕೋರ್ಟ್ನವ್ರು ಸ್ಟೇ ಮಾಡಿರೋದ್ರಿಂದ ಈ ಮಧ್ಯೆ ಸರ್ಕಾರದವರು ಇಲ್ಲ ನಾವು 6%, ಅಂದರೆ SCಗೆ 2 ಕಡಿಮೆ ಆಗಿರೋದು, STಗೆ 4 ಆಗಿರೋದನ್ನು ಈ 72,000 ಉದ್ಯೋಗ ಏನು ಸೃಷ್ಟಿ ಮಾಡಿದ್ದಾರೆ ಅದನ್ನು ಮೀಸಲಿಡ್ತೀವಿ ಅಂತ. ಇಲ್ಲ, ಅದನ್ನು ಮೀಸಲಿಡ್ತಿಲ್ಲ. ಸೊ ಇದರಿಂದ ಈ ವರ್ಗದ ಜನರಿಗೆ ಇಂಜಿನಿಯರಿಂಗ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ನರ್ಸಿಂಗ್ ಇರ್ಬೋದು, ಫಾರೆಸ್ಟ್ರಿ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಈ ಎಲ್ಲ ಕೋರ್ಸ್ಗಳಲ್ಲೂ ಅಡ್ಮಿಷನ್ ಕಡಿಮೆ, ಅವ್ರ ಸೀಟುಗಳು ಕಡಿಮೆ ಆಗ್ತದೆ, ಉದ್ಯೋಗ ಕಡಿಮೆ ಆಗ್ತದೆ. ಈವನ್ ನಿಮ್ಮ ಉದಾಹರಣೆಗೆ ಮೊನ್ನೆ ಲಿಕ್ಕರ್ ಶಾಪ್ಸನ್ನು ಅದರಲ್ಲೂ ರಿಸರ್ವೇಷನ್ ಮಾಡಿರೋದ್ರಲ್ಲಿ ಸೊ 3% STಗಳಿಗೆ 15% SCಗಳಿಗೆ ಅಂತ ಮಾಡಿದ್ದಾರೆ. ಕಾಂಟ್ರಾಕ್ಟ್ ಇರ್ಬೋದು, ಇದರ ಒಂದು ಭಾಳಷ್ಟು ಇದರಲ್ಲಿ ಅನ್ಯಾಯ ಆಗ್ತಾ ಇರೋದು. ನಾವು ಇವತ್ತು ಇಡೀ ರಾಜ್ಯವ್ಯಾಪಿ ನಮ್ಮ ಒಂದು ಟೀಮ್ ಪ್ರವಾಸ ಮಾಡಿದ್ರೆ ಒಂದು ಜಾತಿಗೋಸ್ಕರ, ಒಂದು ವರ್ಗಕ್ಕೋಸ್ಕರ ಸುಮಾರು 4.5 ಕೋಟಿಗೂ ಹೆಚ್ಚಿಗೆ ಜನರಿಗೋಸ್ಕರ, SCಗಳು STಗಳು 50 ಲಕ್ಷ ಜನ ಇದ್ದಾರೆ. ಸುಮಾರು 1.25 ಕೋಟಿ SCಗಳಿದ್ದಾರೆ ರಾಜ್ಯದಲ್ಲಿ. ಸುಮಾರು 2,80,00,000ಕ್ಕೂ ಹೆಚ್ಚು ಜನ OBCಗಳು. ಸೊ ಈ ಹಂತದಲ್ಲಿ ಇರಬೇಕಾದ್ರೆ ಇವ್ರಿಗೆ ಅನ್ಯಾಯ ಆಗ್ತಾ ಇರೋದ್ರಿಂದ ಇದನ್ನು 9 ಶೆಡ್ಯೂಲ್ ಸೇರಿಸ್ಬೇಕು. ಮತ್ತು OBCಗಳಿಗೆ 32 ಬದಲು 42% ಮೀಸಲಾತಿ ಜಾಸ್ತಿ ಮಾಡಬೇಕು ಅನ್ನೋದು ಒಂದು ಅಭಿಯಾನ ಮಾಡಿದೆ. ಇದು ಲಾಸ್ಟ್ ಇದೆಯಲ್ಲ, ಇದಾದಮೇಲೆ ಯೂನಿವರ್ಸಿಟಿ ವೈಸ್ ಹೋಗ್ತೇನೆ. ಸೊ ಇದರಲ್ಲಿ ನಾವು ಒಂದು ಪತ್ರ ನಿಮ್ಗೆ ಕೊಡ್ತೀವಿ, ಪಾಪ ನೀವು ಪೋಸ್ಟ್ಮ್ಯಾನ್ ಕೆಲಸ ಮಾಡಬೇಕಾಗ್ತದೆ, ಇದನ್ನು ಚೀಫ್ ಮಿನಿಸ್ಟ್ರಿಗೆ ಕಳಿಸ್ಬೇಕು. ಸೊ ಚೀಫ್ ಮಿನಿಸ್ಟರ್ ಹತ್ರ ನಾನು ಮಾತಾಡೋದು ಬೇರೆ ಪರ್ಸನಲಿ, ಬಟ್ ಆದರೆ ಅಫಿಷಿಯಲಿ ಹೋಗುವಂಥ ದೃಷ್ಟಿಯಿಂದ ಸೊ ಅದನ್ನು ಕೊಟ್ಟಿದ್ದೀವಿ. ದಯಮಾಡಿ ಆ ಕೆಲಸ ಮಾಡಿ ಕೊಡಬೇಕು. ಕೊಡ್ತೀವಿ. ನಿಮಗೆ ಒಂದು ಎಂಡಾರ್ಸ್ಮೆಂಟ್ ಎಲ್ಲಿ ತಗೊಳ್ಳಿ, ಈ ಕಡೆ ಬನ್ನಿ, ಅಲ್ಲಿ ಬನ್ನಿ, ಅಲ್ಲೇ ತಗೊಳ್ಳಿ, ಎಲ್ಲಿ ಬನ್ನಿ, ಈ ಕಡೆ ಪಾಪ. ಎಲ್ಲ ಸಮಯದಲ್ಲೂ ಸಹ ಹೇಳಿದೆ. ಸೊ ಇದನ್ನು 9 ಶೆಡ್ಯೂಲ್ಗೆ ಸೇರಿಸಬೇಕು. ಸಂವಿಧಾನದ 9 ಶೆಡ್ಯೂಲ್ಗೆ, ಉದಾಹರಣೆಗೆ ತಮಿಳುನಾಡಿಗೆ 69% ಇದೆ. 9 ಶೆಡ್ಯೂಲ್ಗೆ ಸೇರಿಸಿದ ಬರೀ ಒಂದೇ ಇಲ್ಲ, ಸುಮಾರು 284-85 ಕಾನೂನುಗಳನ್ನು 9 ಶೆಡ್ಯೂಲ್ಗೆ ಸೇರಿಸಿದ್ದಾರೆ. ಯಾವ ಕಾನೂನು, ಯಾವ ಆ್ಯಕ್ಟು 9 ಶೆಡ್ಯೂಲ್ಗೆ ಸೇರಿಸಿದ್ರು ಅದನ್ನು ಯಾವ ದೇಶದ ಯಾವ ಹೈಕೋರ್ಟು, ಯಾವ ಸುಪ್ರೀಂ ಕೋರ್ಟು ಸ್ಟೇ ಮಾಡಿದೆ. ಸೊ ಈಗ ಇದನ್ನು ಏನಾಗಿದ್ದಾರೆ, ಹೈಕೋರ್ಟ್ನವ್ರು ಸ್ಟೇ ಮಾಡಿರೋದ್ರಿಂದ ಈ ಮಧ್ಯೆ ಸರ್ಕಾರದವರು ಇಲ್ಲ ನಾವು 6%, ಅಂದರೆ SCಗೆ 2 ಕಡಿಮೆ ಆಗಿರೋದು, STಗೆ 4 ಆಗಿರೋದನ್ನು ಈ 72,000 ಉದ್ಯೋಗ ಏನು ಸೃಷ್ಟಿ ಮಾಡಿದ್ದಾರೆ ಅದನ್ನು ಮೀಸಲಿಡ್ತೀವಿ ಅಂತ. ಇಲ್ಲ, ಅದನ್ನು ಮೀಸಲಿಡ್ತಿಲ್ಲ. ಸೊ ಇದರಿಂದ ಈ ವರ್ಗದ ಜನರಿಗೆ ಇಂಜಿನಿಯರಿಂಗ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ನರ್ಸಿಂಗ್ ಇರ್ಬೋದು, ಫಾರೆಸ್ಟ್ರಿ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಈ ಎಲ್ಲ ಕೋರ್ಸ್ಗಳಲ್ಲೂ ಅಡ್ಮಿಷನ್ ಕಡಿಮೆ, ಅವ್ರ ಸೀಟುಗಳು ಕಡಿಮೆ ಆಗ್ತದೆ, ಉದ್ಯೋಗ ಕಡಿಮೆ ಆಗ್ತದೆ. ಈವನ್ ನಿಮ್ಮ ಉದಾಹರಣೆಗೆ ಮೊನ್ನೆ ಲಿಕ್ಕರ್ ಶಾಪ್ಸನ್ನು ಅದರಲ್ಲೂ ರಿಸರ್ವೇಷನ್ ಮಾಡಿರೋದ್ರಲ್ಲಿ ಸೊ 3% STಗಳಿಗೆ 15% SCಗಳಿಗೆ ಅಂತ ಮಾಡಿದ್ದಾರೆ. ಕಾಂಟ್ರಾಕ್ಟ್ ಇರ್ಬೋದು, ಇದರ ಒಂದು ಭಾಳಷ್ಟು ಇದರಲ್ಲಿ ಅನ್ಯಾಯ ಆಗ್ತಾ ಇರೋದು. ನಾವು ಇವತ್ತು ಇಡೀ ರಾಜ್ಯವ್ಯಾಪಿ ನಮ್ಮ ಒಂದು ಟೀಮ್ ಪ್ರವಾಸ ಮಾಡಿದ್ರೆ ಒಂದು ಜಾತಿಗೋಸ್ಕರ, ಒಂದು ವರ್ಗಕ್ಕೋಸ್ಕರ ಸುಮಾರು 4.5 ಕೋಟಿಗೂ ಹೆಚ್ಚಿಗೆ ಜನರಿಗೋಸ್ಕರ, SCಗಳು STಗಳು 50 ಲಕ್ಷ ಜನ ಇದ್ದಾರೆ. ಸುಮಾರು 1.25 ಕೋಟಿ SCಗಳಿದ್ದಾರೆ ರಾಜ್ಯದಲ್ಲಿ. ಸುಮಾರು 2,80,00,000ಕ್ಕೂ ಹೆಚ್ಚು ಜನ OBCಗಳು. ಸೊ ಈ ಹಂತದಲ್ಲಿ ಇರಬೇಕಾದ್ರೆ ಇವ್ರಿಗೆ ಅನ್ಯಾಯ ಆಗ್ತಾ ಇರೋದ್ರಿಂದ ಇದನ್ನು 9 ಶೆಡ್ಯೂಲ್ ಸೇರಿಸಬೇಕು. ಮತ್ತು OBCಗಳಲ್ಲಿ 32 ಬದಲು 42% ಮೀಸಲಾತಿ ಜಾಸ್ತಿ ಮಾಡಬೇಕು ಅನ್ನೋದು ಒಂದು ಅಭಿಯಾನ ಮಾಡಿದೆ. ಇದು ಲಾಸ್ಟ್ ಇದೆಯಲ್ಲ, ಇದಾದಮೇಲೆ ಯೂನಿವರ್ಸಿಟಿ ವೈಸ್ ಹೋಗ್ತೇನೆ. ಸೊ ಇದರಲ್ಲಿ ನಾವು ಒಂದು ಪತ್ರ ನಿಮ್ಗೆ ಕೊಡ್ತೀವಿ, ಪಾಪ ನೀವು ಪೋಸ್ಟ್ಮ್ಯಾನ್ ಕೆಲಸ ಮಾಡಬೇಕಾಗ್ತದೆ, ಇದನ್ನು ಚೀಫ್ ಮಿನಿಸ್ಟ್ರಿಗೆ ಕಳಿಸ್ಬೇಕು. ಸೊ ಚೀಫ್ ಮಿನಿಸ್ಟರ್ ಹತ್ರ ನಾನು ಮಾತಾಡೋದು ಬೇರೆ ಪರ್ಸನಲಿ, ಬಟ್ ಆದರೆ ಅಫಿಷಿಯಲಿ ಹೋಗುವಂಥ ದೃಷ್ಟಿಯಿಂದ ಸೊ ಅದನ್ನು ಕೊಟ್ಟಿದ್ದೀವಿ. ದಯಮಾಡಿ ಆ ಕೆಲಸ ಮಾಡಿ ಕೊಡಬೇಕು. ಕೊಡ್ತೀವಿ.
ಎಂಡಾರ್ಸ್ಮೆಂಟ್ ಎಲ್ಲಿ ತಗೊಳ್ಳಿ, ಈ ಕಡೆ ಬನ್ನಿ, ಹಿಂದೆ ಬನ್ನಿ, ಅಲ್ಲಿ ಬನ್ನಿ, ಅಲ್ಲೇ ಫೋಟೋ ತಗೊಳ್ಳಿ, ಎಲ್ಲಿ ಬನ್ನಿ, ಈ ಕಡೆ ಪಾಪ. ಎಸ್ ಸಿಗಳು ಲೆಸ್ ದೆನ್ 15%. ಸೊ ಆದರೂ ಸಹ 1958 ಆರ್ಡ್ರಲ್ಲಿ 52 ಆರ್ಡ್ರಲ್ಲಿ 15% ಎಸ್ ಸಿಗೆ, 3% ಎಸ್ ಟಿಗೆ ಮೀಸಲಾತಿ ಕೊಟ್ಟಿದ್ರು. ಈಗ ಪಾಪ್ಯುಲೇಷನ್ ಬೇರೆ ಬೇರೆ ಕಾರಣದಿಂದ ಆಗ 6-7 ಜಾತಿಗಳಿದ್ದಂಥದ್ದು ಎಸ್ ಸಿ ಎಸ್ ಟಿ, ಈಗ ಎಸ್ ಸಿ 101 ಜಾತಿ ಆಗಿದೆ, ಎಸ್ ಟಿ 51 ಜಾತಿಗಳು ಲಿಸ್ಟಿಗೆ ಬಂದಿದ್ದಾವೆ. ಎಸ್ ಸಿ ರಿಸರ್ವೇಷನ್ ಆರ್ಡರ್ 1950, ಎಸ್ ಟಿ ರಿಸರ್ವೇಷನ್ ಆರ್ಡರ್ 1915. ಈಗ ಪಾಪ್ಯುಲೇಷನ್ ರಾಜ್ಯದಲ್ಲಿ ಎಸ್ ಸಿಗಳು 17.1% ಇದೆ, ಎಸ್ ಟಿಗಳು 7% ಇದ್ದಾರೆ. ಸೊ ಹಾಗೆ ಒ ಬಿ ಸಿಗಳು ಸುಮಾರು ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ 42% ಒ ಬಿ ಸಿ ಇದ್ದಾರೆ. ಹೀಗೆ ಸುಮಾರು 4-4.5 ಕೋಟಿ ಜನರ ಈ ಸಮಸ್ಯೆ. ನಮ್ಮೆಲ್ಲರ ಹೋರಾಟದ ಹಿನ್ನೆಲೆಯಲ್ಲಿ ಸದನದಲ್ಲಿ ಮತ್ತು ಸದನದ ಹೊರಗಡೆ ಏನು ಸಂವಿಧಾನದಲ್ಲಿ ಆರ್ಟಿಕಲ್ 332-342ನಲ್ಲಿ ಈ ರಿಸರ್ವೇಷನ್ಸ್